ವೆರಿ ಗುಡ್. ಇವತ್ತು ಸೈನಿಕ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಅನ್ನ ಮೋಸ್ಟ್ ಪ್ರಾಬಬಲಿ ಎಲ್ಲಿ ಇಡಬೇಕಾಗಿತ್ತು ಅಂದ್ರೆ ಸೈನ್ಸ್ ಅಲ್ಲಿ ಇಡಬೇಕಾಗಿತ್ತು. ಅದ್ರ ಸಿಲೆಬಸ್ ನಲ್ಲಿ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಥ್ಸ್ ನಲ್ಲಿ ಇಟ್ಟಿದೆ. ಯಾವ್ದಪ್ಪ ಅಂದ್ರೆ ಆ ಟಾಪಿಕ್ ಟೆಂಪರೇಚರ್, ತಾಪ, ತಾಪದ ಅಂತರ್ ಪರಿವರ್ತನೆ. ತಾಪದ ಅಂತರ್ ಪರಿವರ್ತನೆ ಸೈನಿಕ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ 5th ಆಗಿರ್ಬೋದು ಅಥವಾ 9th ಆಗಿರ್ಬೋದು, ಯಾರು ಬರಿತಾ ಇದಾರ ಆ ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ಬಹಳ ಯೂಸ್ಫುಲ್ ಆಗ್ತದೆ ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ. ನಾವು ಈಗಾಗಲೇ ನಿಮ್ಗೆ ನಮ್ಮ ಕ್ಲಾಸಸ್ ಬಗ್ಗೆ ಇಂಟ್ರೊಡಕ್ಷನ್ ವಿಡಿಯೋನು ಹಾಕಿದ್ದೀವಿ, ಹೌದಾ? ಇನ್ನ ಈ ಟಾಪಿಕ್ಗೆ ಸಂಬಂಧಪಟ್ಟಂತ ವಿಡಿಯೋನ ಆಡ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ರೆ, ಹೌದಾ, ನಮ್ಗೆ ಏನ್ ಮಾಡ್ರಿ ಅಂದ್ರೆ, ನಾವು ಏನ್ ಇಂಟ್ರೊಡಕ್ಷನ್ ಲಿಂಕ್ ಅಲ್ಲಿ ಮಾಡಿರ್ತೀವಿ ಅಂದ್ರೆ ನಿಮ್ಗೊಂದು ನಂಬರ್ಸ್ ಕಳ್ಸಿರ್ತೀವಿ. ಆ ನಂಬರ್ಸ್ಗೆ ನೀವೇನಾದ್ರೂ ಅವ್ರ ವಾಟ್ಸ್ಆಪ್ ನಂಬರ್ನ ಕಳ್ಸಿದ್ರೆ ನಾವು ನಮ್ಮ ಗ್ರೂಪ್ಗೆ ಜಾಯ್ನ್ ಮಾಡಿಸ್ತೀವಿ. ಆಮೇಲೆ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ಬರ್ತದೋ, ಹೌದಾ? ಆಮೇಲೆ ಯಾರು ಮತ್ತೆ ಹೊಸದಾಗಿ ಜಾಯ್ನ್ ಆಗೋರಿದ್ದಾರೆ, ಯಾರಿಗೆ ನಮ್ಮ ಇನ್ಫಿನಿಟಿ ಕೋಚಿಂಗ್ ಕ್ಲಾಸಸ್ಗೆ, ಅವ್ರು ಏನ್ ಮಾಡ್ರಿ ಅಂದ್ರೆ, ಹೌದಾ, ನಿಮ್ಮ ನಂಬರ್ಸ್ನ ಈ ನಂಬರ್ ಕಳ್ಸ್ಕೊಡ್ಬೋದು. 9481035821. ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ರೆ, ಇದು ನನ್ನ ನಂಬರ್, ರಿಷಬ್ ಮಹಾಜನ್ ಅಂತ ನಾನು, ಹೌದಾ? ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಸೈನ್ಸ್, GK, ಆಮೇಲೆ ಮೆಂಟಲ್ ಎಬಿಲಿಟಿ ಒಂದಷ್ಟು, ಆಮೇಲೆ ಇಂಗ್ಲಿಷ್, ಈ ಸಬ್ಜೆಕ್ಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಹಾಕ್ತಾ ಇರ್ತೇನೆ. ಹಳಿ ಇಂಗ್ಲಿಷ್ ಸರ್ ಮ್ಯಾಕ್ಸಿಮಮ್ ಆಗಿ ನಿಮಗೆ ಮ್ಯಾಥ್ಸ್ ನಲ್ಲಿ ಇರುವಂತಹ ಮೆಂಟಲ್ ಎಬಿಲಿಟಿ, ಜನರಲ್ ಅವೇರ್ನೆಸ್ ಮತ್ತೆ ಜನರಲ್ ಆಪ್ಟಿಟ್ಯೂಡ್, ಇವು ಮೂರದನ್ನು ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡ್ತಾರ. ಅದ್ರ ಜೊತೆಗೆ ಕಿರಣ್ ಶೆಟ್ಟಿಗೌಡರ್ ಸರ್ ಅವರು ಕನ್ನಡ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕುವಂತ ಕೆಲಸ ಮಾಡ್ತಾರ. ಅದೇ ರೀತಿಯಾಗಿ ರೂಪಾ ಬಸಗೌಡ ಅವ್ರ ಮೇಡಮ್ ಅವರು, ಶ್ರೀಮತಿ ರೂಪಾ ಬಸಗೌಡ ಅವ್ರ ಮೇಡಮ್ ಅವರು ನಮ್ಮ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು ಅಥವಾ GKಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಅವರು ಕೂಡ ಹಾಕುವಂತ ಕೆಲಸ ಮಾಡ್ತಾರೆ, ಹೌದಾ? ಹಂಗಾದ್ರೆ ನಾನು ಹೆಚ್ಚಿದನ್ನ ಡಿಸ್ಕಸ್ ಮಾಡಿದೆ. ನನ್ನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಅಂದ್ರೆ ತಾಪ, ಟೆಂಪರೇಚರ್ ಅಂತ ಹೇಳ್ತೀವಿ. ಇಲ್ಲಿ ತಾಪದಲ್ಲಿ ಈ ತಾಪದ ಬಗ್ಗೆ ಏನ್ ಅಭ್ಯಾಸ ಮಾಡ್ಬೇಕಂದ್ರೆ ಅಂತರ್ ಪರಿವರ್ತನೆ, ಅಂತರ್ ಪರಿವರ್ತನೆ, ಅಂತರ್ ಪರಿವರ್ತನೆ, ಹೌದಾ? ಕನ್ವರ್ಷನ್ಸ್, ಕನ್ವರ್ಷನ್ಸ್, ಹೌದಾ? ಯಾವುದರಿಂದ ಯಾವುದಕ್ಕೆ? ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಕೆಲ್ವಿನ್ಗೆ, ಡಿಗ್ರಿ ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ಗೆ, ಅಥವಾ ಫ್ಯಾರನೈಟ್ ನಿಂದ ಕೆಲ್ವಿನ್ಗೆ, ಫ್ಯಾರನೈಟ್ ನಿಂದ ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿಯಾಗಿ ನಾವು ಒಂದು ಇನ್ನೊಂದರಿಂದ ಏನ್ ಮಾಡ್ತೀವಿ ಅಂದ್ರೆ ಕನ್ವರ್ಟ್ ಮಾಡ್ತೀವಿ ಅನ್ನೋದನ್ನ ಏನ್ ಮಾಡೋಣ ಅಂದ್ರೆ ಈ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ, ಹೌದಾ, ಒಂದ್ ಸ್ವಲ್ಪದರಲ್ಲೇ ಉಷ್ಣ ಮತ್ತು ತಾಪ, ಹೌದಾ? ಉಷ್ಣ ತಾಪಕ್ಕೆ ಕಾರಣ ಆಗ್ತದೆ ಹೊರತು ತಾಪ ಉಷ್ಣಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಉಷ್ಣ ಮತ್ತು ತಾಪದ ನಡುವಿನ ಸ್ವಲ್ಪದ ವ್ಯತ್ಯಾಸ ಅಭ್ಯಾಸ ಮಾಡಿ. ಉಷ್ಣ ಶಕ್ತಿಯ ಒಂದು ರೂಪ, ತಾಪ ಟೆಂಪರೇಚರು ಬಿಸಿಯ ಮಟ್ಟದ ಅಳತೆ ಅಥವಾ ತಣ್ಣಗಿನ ಮಟ್ಟದ ಅಳತೆ, ಬಿಸಿಯ ಮಟ್ಟದ ಅಳತೆ ಅಥವಾ ಏನೋ ತಣ್ಣಗಿನ ಮಟ್ಟದ ಅಳತೆ. ಇನ್ನು ಉಷ್ಣದ ಅಂತಾರಾಷ್ಟ್ರೀಯ ಮಾನ, ಅಳೆಯುವಂತ ಮಾನ ಯಾವಪ್ಪ ಅಂದ್ರೆ ಜೂಲ್, ಹೌದಾ? ಆಮೇಲೆ ತಾಪದ ಅಂತಾರಾಷ್ಟ್ರೀಯ ಮಾನ ಕೆಲ್ವಿನ್. ಸರ್, ತಾಪದ ಅಂತಾರಾಷ್ಟ್ರೀಯ ಮಾನ ಕೆಲ್ವಿನ್ ಅಂತ ಹೇಳಿದ್ವಿ, ಆದ್ರೆ ಡಿಗ್ರಿ ಫ್ಯಾರನೈಟ್ ಅಲ್ಲೂ ಬಳಸ್ತೀವಿ, ಡಿಗ್ರಿ ಸೆಲ್ಸಿಯಸ್ ಅಲ್ಲೂ ಬಳಸ್ತೀವಿ. ಅದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ನಾನು ಮತ್ತೆ ಅಭ್ಯಾಸ ಹೇಳ್ತೀನಿ, ಅಭ್ಯಾಸ ಮಾಡೋಣ ನಾವು, ಹೌದಾ? ಇನ್ನ ಎಷ್ಟೇನಪ್ಪ ಅಂದ್ರೆ ತಾಪ ಮತ್ತು ಉಷ್ಣದ ನಡುವಿನ ವ್ಯತ್ಯಾಸ. ಇನ್ನ ತಾಪವನ್ನು ಅಳಿಲಿಕ್ಕೆ ತಾಪಮಾಪಕಗಳನ್ನು ಬಳಸ್ತಾರ, ಹೌದಾ? 2 ರೀತಿಯ ತಾಪಮಾಪಕಗಳು, ಒಂದು ವೈದ್ಯಕೀಯ ತಾಪಮಾಪಕ, ಒಂದು ಮತ್ತೊಂದು ಪ್ರಯೋಗಶಾಲಾ ತಾಪಮಾಪಕ. ವೈದ್ಯಕೀಯ ತಾಪಮಾಪಕವನ್ನ ಪ್ರಾಣಿಗಳು ಮತ್ತು ಮನುಷ್ಯರ ದೇಹದ ತಾಪಮಾನವನ್ನು ಅಳಿಲಿಕ್ಕೆ ಬಳಸಿದ್ರೆ, ಪ್ರಯೋಗಶಾಲಾ ತಾಪಮಾಪಕವನ್ನ ನಾವು ಪ್ರಯೋಗಶಾಲೆಯಲ್ಲಿ ಕುದಿಸಿದ ನೀರು ಅಥವಾ ಏನೋ ದ್ರವಿತ ಸ್ಥಿತಿಯಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳು ಅಥವಾ ಮಂಜುಗಡ್ಡೆಯ ಕರಗೋ ಬಿಂದು, ಇಂತಹವುಗಳನ್ನ ಅಳಿಲಿಕ್ಕೆ, ಅಂದ್ರೆ ಪ್ರಯೋಗಶಾಲೆಯಲ್ಲಿ ನಡೆಸುವಂತ ಎಲ್ಲಾ ಚಟುವಟಿಕೆಗಳನ್ನ ಅಳಿಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸ್ತೀವಿ. 2 ರೀತಿಯ ತಾಪಮಾಪಕ, ಒಂದು ಪ್ರಯೋಗಶಾಲಾ ತಾಪಮಾಪಕ, ಇನ್ನೊಂದು ವೈದ್ಯಕೀಯ ತಾಪಮಾಪಕ. ಇನ್ನ ಮೊಟ್ಟ ಮೊದಲ ಉಷ್ಣತಾ ಮಾಪಕವನ್ನ ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂದ್ರೆ ಆಂಡ್ರೂ ಸೆಲ್ಸಿಯಸ್. ಸರ್, ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇದೆಯಾ? ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ GK ಕ್ವಶನ್ಸ್ ಎಲ್ಲಿ ಬರ್ಬೋದು ಅಂದ್ರೆ ವಿಜ್ಞಾನ ಸೆಕ್ಟರ್ ಬರ್ಬೋದು. ಅದಕ್ಕೆ ಅದನ್ನು ಒಂದ್ ಸ್ವಲ್ಪ ಹೇಳಿ ಹೋಗ್ತಾ ಇದ್ದೀನಿ. ಮೊಟ್ಟ ಮೊದಲ ಉಷ್ಣತಾ ಮಾಪಕವನ್ನ ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಆಂಡ್ರೂ ಸೆಲ್ಸಿಯಸ್. ಅವರು ಆ ತಾಪದ ಅಳತೆಗಳನ್ನ ಸೆಂಟಿಗ್ರೇಡ್ ಅಂತ ಗುರುತಿಸಿದ್ರು.
ಆದ್ರೆ ಅವರ ಮರಣದ ನಂತರ ಅವರ ನೆನಪಿಗೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಆಂಡ್ರೋ ಸೆಲ್ಸಿಯಸ್ ಅಂತ ಇರ್ತಲ್ಲ, ಆ ಸೆಲ್ಸಿಯಸ್ ಅನ್ನೇ ತಾಪವನ್ನ ಅಳಿಲಿಕ್ಕೆ ಬಳಸ್ತಾ ಇದ್ವಿ. ಸೆಲ್ಸಿಯಸ್, ಆಂಡ್ರೋ ಸೆಲ್ಸಿಯಸ್, ಸೆಲ್ಸಿಯಸ್ ಸರ್ ನೇಮ್, ಅದನ್ನ ಏನ್ ಮಾಡ್ತೀವಿ ತಾಪದ ಮಾನವಾಗಿ ಬಳಸ್ತಾ ಇದ್ದೀವಿ. ಇನ್ನ ತಾಪದ ಅಂತರ್ ಪರಿವರ್ತನೆಯನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ವೈಜ್ಞಾನಿಕವಾಗಿ ಹೆಚ್ಚು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಡಿಗ್ರಿ ಕೆಲ್ವಿನ್ ಹೆಚ್ಚಾಗಿ ಬಳಸ್ತೀವಿ. ಡಿಗ್ರಿ ಕೆಲ್ವಿನ್ ಏನ್ ಮಾಡ್ತೀವಿ ಹೆಚ್ಚಾಗಿ ಬಳಸ್ತೀವಿ. ಅದ್ರ ಜೊತೆಗೆ ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿ ಬಳಸ್ತೀವಿ. ಆಮೇಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಯಾವ್ದನ್ನ ಬಳಸ್ತಾರೆ ಅಂದ್ರೆ ಡಿಗ್ರಿ ಫ್ಯಾರನ್ಹೀಟ್. ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ್ದನ್ನ ಡಿಗ್ರಿ ಫ್ಯಾರನ್ಹೀಟ್ ಅನ್ನ ಹೆಚ್ಚಾಗಿ ನಾವು ಬಳಸೋದಾದ್ರು ಡಿಗ್ರಿ ಕೆಲ್ವಿನ್ ಮತ್ತು ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಇವುಗಳ ಡೈರೆಕ್ಟ್ ಅಂತರ್ ಪರಿವರ್ತನೆಯನ್ನು ಸ್ವಲ್ಪ ಹೇಳಿ ಆಮೇಲೆ ಫಾರ್ಮುಲಾವನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಹೌದಾ ತಾಪದ ಅಂತರ್ ಪರಿವರ್ತನೆ ಮಾಡ್ತೀವಿ, ಕನ್ವರ್ಷನ್ ಮಾಡ್ತೀವಿ, ಡಿಗ್ರಿ ಸೆಲ್ಸಿಯಸ್ ಟು ಡಿಗ್ರಿ ಕೆಲ್ವಿನ್, ಡಿಗ್ರಿ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಫ್ಯಾರನ್ಹೀಟ್ ಟು ಡಿಗ್ರಿ ಕೆಲ್ವಿನ್ ಅನ್ನೋದನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ನೋಡ್ರಿ, ನಾನು ಸಿಂಪಲ್ ಥಿಂಗ್ ಇಂದ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಕೆಲ್ವಿನ್ ನಲ್ಲಿ 273 ಕೆಲ್ವಿನ್ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ನಲ್ಲಿ 273 ಕೆಲ್ವಿನ್ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಎಷ್ಟು ಸಮಾನ? 0 ಡಿಗ್ರಿ ಸೆಲ್ಸಿಯಸ್ ಸಮಾನ. 0 ಡಿಗ್ರಿ ಸೆಲ್ಸಿಯಸ್ ಸಮಾನ. ಅದೇ ರೀತಿಯಾಗಿ ಫ್ಯಾರನ್ಹೀಟ್ ಅಲ್ಲಿ 32 ಡಿಗ್ರಿ ಫ್ಯಾರನ್ಹೀಟ್ ಗೆ ಸಮಾನ. ಅಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ ಅದು 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್. ಅದೇ ರೀತಿಯಾಗಿ ನಾನು ಮತ್ತೊಂದು ತಗೊಳ್ತೀನಿ. ಯಾವುದು? ಇದು ಮಂಜುಗಡ್ಡೆ ಕರಗು ಬಿಂದು ಅಂತ ತಿಳ್ಕೊಳ್ಳೋಣ. 0 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್ ಮಂಜುಗಡ್ಡೆ ಕರಗು ಬಿಂದು ಆದ್ರೆ ಡಿಗ್ರಿ ಕೆಲ್ವಿನ್ ಮಂಜುಗಡ್ಡೆ ಕರಗು ಬಿಂದು ಎಷ್ಟು? 273 ಕೆಲ್ವಿನ್. ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಮಂಜುಗಡ್ಡೆ ಕರಗು ಬಿಂದು ಎಷ್ಟು? 32 ಡಿಗ್ರಿ ಫ್ಯಾರನ್ಹೀಟ್. ಕ್ವಶನ್ ನಿಮ್ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾರ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ಏನ್ ಇಂಪಾರ್ಟೆಂಟ್ ಅದನ್ನ ಹೇಳ್ಬಿಟ್ಟು ಮತ್ತೆ ಕನ್ವರ್ಷನ್ಸ್ ಹೋಗೋಣ, ಡೈರೆಕ್ಟ್ ಕನ್ವರ್ಷನ್ಸ್ ಹೋಗೋಣ. ಈಗ ನೀರಿನ ಕುದಿಯು ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕುದಿಯು ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಹೌದಾ? ಡಿಗ್ರಿ ಕೆಲ್ವಿನ್ಗಳಲ್ಲ ಅಂದ್ರೆ 373 ಡಿಗ್ರಿ. 373 ಡಿಗ್ರಿ ಕೆಲ್ವಿನ್. ಅದೇ ಫ್ಯಾರನ್ಹೀಟ್ ಅಲ್ಲಾದ್ರೆ 212 ಡಿಗ್ರಿ. ಫ್ಯಾರನ್ಹೀಟ್ ಅಲ್ಲಾದ್ರೆ 212 ಡಿಗ್ರಿ. ಇನ್ನ ನಮ್ಮ ಪ್ರಯೋಗಶಾಲೆಯಲ್ಲಿ ಅಬ್ಸಲ್ಯೂಟ್ ಜೀರೋ ಅಂತ ಒಂದು ಟೆಂಪರೇಚರ್ ಬಳಸ್ತೀವಿ. ಅಬ್ಸಲ್ಯೂಟ್ ಜೀರೋ ಅಂದ್ರೆ -273 ಡಿಗ್ರಿ ಸೆಲ್ಸಿಯಸ್. ಇದನ್ನೇನ್ ಕರಿತೀವಿ ನಾವು? ಅಬ್ಸಲ್ಯೂಟ್ ಜೀರೋ. ಅದೆಷ್ಟು? -273 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಡಿಗ್ರಿ ಕೆಲ್ವಿನ್ ಅಲ್ಲಿ 0 ಡಿಗ್ರಿ ಕೆಲ್ವಿನ್. ಎಷ್ಟು? 0 ಡಿಗ್ರಿ ಕೆಲ್ವಿನ್. ಆಮೇಲೆ ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ -459 ಡಿಗ್ರಿ ಫ್ಯಾರನ್ಹೀಟ್. ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ -459 ಡಿಗ್ರಿ ಫ್ಯಾರನ್ಹೀಟ್. ಈ ರೀತಿಯಾಗಿ ಇದನ್ನ ಆಧಾರವಾಗಿಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಕನ್ವರ್ಷನ್ಸ್ ಅನ್ನ ಮಾಡ್ತೀವಿ. ಇದನ್ನ ಆಧಾರವಾಗಿಟ್ಟು ಏನ್ ಮಾಡ್ತೀವಿ ನಾವು? ಕನ್ವರ್ಷನ್ಸ್ ಅನ್ನ ಮಾಡ್ತೀವಿ. ಇದನ್ನೇ ಆಧಾರವಾಗಿಟ್ಕೊಂಡು ನಾವು ಫಾರ್ಮುಲಾಗಳನ್ನು ಕೂಡ ರಚಿಸ್ತೀವಿ. ಇದನ್ನೇ ಆಧಾರವಾಗಿಟ್ಕೊಂಡು ಏನ್ ಮಾಡಿದೀವಿ ನಾವು? ಫಾರ್ಮುಲಾಗಳನ್ನ ರಚಿಸ್ತೀವಿ. ಹಾಗಾದ್ರೆ ಫಾರ್ಮುಲಾಗಳನ್ನ ನೋಡೋಣ. ಹೌದಾ? ಅಂತರ್ ಪರಿವರ್ತನೆ, ತಾಪದ ಅಂತರ್ ಪರಿವರ್ತನೆ. ಫಾರ್ ಎಕ್ಸಾಂಪಲ್, ಹೌದಾ, ಕೊಠಡಿಯ ತಾಪಮಾನ. ಹೌದಾ? ಕೊಠಡಿಯ ತಾಪಮಾನ 20ರಿಂದ 27 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು 20 ಡಿಗ್ರಿ ಸೆಲ್ಸಿಯಸ್ ಈ 20 ಡಿಗ್ರಿ ಸೆಲ್ಸಿಯಸ್ ಅನ್ನ ನಾನು ಕೆಲ್ವಿನ್ ಪರಿವರ್ತಿಸಬೇಕಾಗಿದೆ. ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ಇದನ್ನೇನ್ ಮಾಡ್ಬೇಕಾಗಿದೆ? ಡಿಗ್ರಿ ಕೆಲ್ವಿನ್ ಪರಿವರ್ತಿಸಬೇಕಾಗಿದೆ. ನಾನು ಈಗ ತಲೆ ಹೇಳಿದೆ ಏನು? 0 ಡಿಗ್ರಿ ಸೆಲ್ಸಿಯಸ್ ಅಂತ 273 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು? 273 ಕೆಲ್ವಿನ್. ಹಾಗಾದ್ರೆ 20 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 20 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಅನ್ನೋ ಸೂತ್ರವನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅನ್ನ ಡಿಗ್ರಿ ಕೆಲ್ವಿನ್ಗೆ ಏನ್ ಮಾಡ್ಬೋದು? ಪರಿವರ್ತಿಸಬಹುದು. ಹೆಂಗ? ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, 20 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಎಷ್ಟು ಬರ್ತದೆ? 293 ಡಿಗ್ರಿ ಕೆಲ್ವಿನ್. ಹಾಗಾದ್ರೆ 20 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 293 ಕೆಲ್ವಿನ್. 20 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 293 ಕೆಲ್ವಿನ್. ಹೌದಾ? ಏನು?
ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ಡಿಗ್ರಿ ಕೆಲ್ವಿನ್ ಕಂಡುಹಿಡಿದಾಗ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಆಮೇಲೆ ಡಿಗ್ರಿ ಕೆಲ್ವಿನ್ ಕೊಟ್ಟಿದ್ದಾರೆ, ಅದನ್ನ ಏನ್ ಮಾಡ್ರಿ, ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸ್ರಿ ಅಂದಾಗ ಇಲ್ಲಿ ಪ್ಲಸ್ 273 ಏನ್ ಮಾಡಿದ್ವಲ್ಲ ಅದು ಮೈನಸ್ 273. ಹಂಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲೆಕ್ಕವನ್ನು ನೋಡೋಣ, ನೋಡೋಣ. ಲಕ್ಷ ಕೊಟ್ರಿ ವೆರಿ ಇಂಪಾರ್ಟೆಂಟ್. ಬಹಳ ಸಿಂಪಲ್ ಆಗಿ ಲೆಕ್ಕ ಬಿಡಿಸ್ಬೋದು, ತಿಳ್ಕೊಂಡ್ರೆ ಸಾಕು. ನೋಡ್ರಿ, ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಕೆಲ್ವಿನ್ ಅಲ್ಲಿ ಎಷ್ಟು ಹೇಳಿದೆ? 373 ಡಿಗ್ರಿ. ಇದನ್ನ ನಾವು ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕಾಗಿದೆ. ಯಾವ್ದು ಪರಿವರ್ತಿಸಬೇಕಾಗಿದೆ? ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ಡಿಗ್ರಿ ಕೆಲ್ವಿನ್ ಮೈನಸ್ 273, ಅಲ್ಲಿ ಪ್ಲಸ್ 273 ಮಾಡಿದ್ವಿ, ಇಲ್ಲಿ ಮೈನಸ್ 273. ಹಾಗಾದ್ರೆ ಡಿಗ್ರಿ ಕೆಲ್ವಿನ್ ಎಷ್ಟಿದೆ? 373 ಮೈನಸ್ 273. ಎಷ್ಟು ಬಂತು ಆನ್ಸರ್? 373 ಡಿಗ್ರಿ ಕೆಲ್ವಿನ್ ಇಸ್ ಈಕ್ವಲ್ ಟು 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್. ವೆರಿ ಸಿಂಪಲ್. ಏನು? ಡಿಗ್ರಿ ಕೆಲ್ವಿನ್ ನಿಂದ ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸೋದಂದ್ರೆ ಡಿಗ್ರಿ ಕೆಲ್ವಿನ್ ಮೈನಸ್ 273. ಆಮೇಲೆ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದಾರ, ಡಿಗ್ರಿ ಕೆಲ್ವಿನ್ ಪರಿವರ್ತಿಸೋದಿರ ಅಂದ್ರೆ ಪ್ಲಸ್ 270, ಮೈನಸ್ 273 ಪ್ಲಸ್ 270. ಹೌದಾ? ಇವು ಎರಡು ಸೂತ್ರಗಳನ್ನ ನೆನ್ಪಿಟ್ರೆ ಯಾವುದು? ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273, ಆಮೇಲೆ ಡಿಗ್ರಿ ಕೆಲ್ವಿನ್ ಮೈನಸ್ 273. ಇನ್ನ ಒಂದು ಸಿಂಪಲ್ ಆದಂತ ಲೆಕ್ಕವನ್ನು ತಗೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ಇದು ಡಿಗ್ರಿ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಟು ಡಿಗ್ರಿ ಕೆಲ್ವಿನ್ ಆಯ್ತು. ಡಿಗ್ರಿ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಟು ಡಿಗ್ರಿ ಕೆಲ್ವಿನ್ ಆಯ್ತು. ಇನ್ನ ಸರ್ ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಾಗ, ಯಾವ್ದು ಕೊಟ್ಟಾಗ? ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಾಗ ನಮಗೆ ಕೊಟ್ಟಂತದ್ದು ಡಿಗ್ರಿ ಫ್ಯಾರನ್ಹೀಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 100 ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಿದ್ದಾರೆ. ನಾವು ಇದನ್ನ ಸೆಲ್ಸಿಯಸ್ಗೆ, ಡಿಗ್ರಿ ಸೆಲ್ಸಿಯಸ್ಗೆ ಪರಿವರ್ತಿಸಬೇಕಾಗಿದೆ, ಆಮೇಲೆ ಡಿಗ್ರಿ ಕೆಲ್ವಿನ್ಗೆ ಪರಿವರ್ತಿಸಬೇಕು. ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕಾಗಿದೆ, ಡಿಗ್ರಿ ಕೆಲ್ವಿನ್ಗೆ ಪರಿವರ್ತಿಸಬೇಕಾಗಿದೆ. ಹಂಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಸೂತ್ರ ಬರಿತೀವಿ. ಮೊಟ್ಟ ಮೊದಲನೇದಾಗಿ ಡಿಗ್ರಿ ಸೆಲ್ಸಿಯಸ್ ಕಂಡುಹಿಡಿಯೋಣ. ಏನಪ್ಪಾ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 F minus 32. ಸೂತ್ರ ನೆನ್ಪಿಟ್ರೆ ವೆರಿ ಇಂಪಾರ್ಟೆಂಟ್. ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 F minus 32. ಹಂಗಾದ್ರೆ ಡಿಗ್ರಿ ಫ್ಯಾರನ್ಹೀಟ್ ಎಷ್ಟು ಕೊಟ್ಟಿದಾರ? 100 ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಿದಾರ. ಅದನ್ನ ಏನ್ ಮಾಡ್ಬೇಕಾಗಿದೆ? ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಬೇಕಾಗಿದೆ, ಆಮೇಲೆ ಡಿಗ್ರಿ ಕೆಲ್ವಿನ್ ಕನ್ವರ್ಟ್ ಮಾಡ್ಬೇಕು. ಎರಡಕ್ಕೂ ಕೆಲ್ವಿನ್ ಕನ್ವರ್ಟ್ ಮಾಡಿ ಯಾವ್ದು ಕೊಟ್ಟಾಗ 100 ಡಿಗ್ರಿ ಫ್ಯಾರನ್ಹೀಟ್ ಅನ್ನು ಕೊಟ್ಟ. ನೋಡ್ರಿ, ಇದೊಂದು ಲೆಕ್ಕ ತಿಳಿದ್ರೆ ತಾಪದ ಅಂತರ ಪರಿವರ್ತನೆ ಮೇಲೆ ಎಂತಹ ಲೆಕ್ಕಗಳು ಬಂದ್ರು ನೀವು ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಬಿಡ್ಸ್. ಲಕ್ಷ ಕೊಡ್ರಿ. ಹೌದಾ? ಸೂತ್ರ ಏನಿದೆ? ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9. ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಿದ್ದಾರೆ, ಎಷ್ಟಿದೆ? 100 ಮೈನಸ್ 32. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9. 100 ಮೈನಸ್ 32 68. ಹೌದಾ? 68. ಹಾಗಾದ್ರೆ ಇದನ್ನ ಏನ್ ಮಾಡ್ಬೋದು? 68 ಅಂತ ಬರ್ಕೋಬಹುದು. ಬ್ರಾಕೆಟ್ ಅಲ್ಲಿ 68 ಬರ್ಕೊಂಡ್ರೆ ಅಥವಾ ಈ ರೀತಿ 68 ಬರ್ಕೊಂಡ್ರ. ಇನ್ನ 9 9 6 50 9 7 63. ಎಷ್ಟು ಉಳಿತು? 5 ಉಳಿತು. 5 0. ಹಾಗಾದ್ರೆ 9 6 54 9 5 45 45 ನಿಯರೆಸ್ಟ್ ಆಗುತ್ತೆ 50ಗೆ. ಹಾಗಾದ್ರೆ 7.5. 91 ಆಮೇಲೆ 60 ಜೆಕ್ಷನ್ ಕಟ್ತಾ ಹೋಗ್ತದೆ 7.5. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5 ಇಂಟು 7.5. 5 ಇಂಟು 7.5. 5 ಇಂಟು 10 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5 7 35. 37.5 ಡಿಗ್ರಿ ಸೆಲ್ಸಿಯಸ್. ನೋಡ್ರಿ, 100 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟು? 37.5 ಡಿಗ್ರಿ ಸೆಲ್ಸಿಯಸ್. 37.5 ಡಿಗ್ರಿ ಸೆಲ್ಸಿಯಸ್. ಈಗ ನಾನು ಸೂತ್ರ ಹೇಳಿದ್ದೀನಿ ನಿಮ್ಗೆ. ಏನಪ್ಪ ಸೂತ್ರ? ಡಿಗ್ರಿ ಸೆಲ್ಸಿಯಸ್ ಗೊತ್ತಿದ್ದಾಗ ಡಿಗ್ರಿ ಕೆಲ್ವಿನ್ ಈಸಿಯಾಗಿ ಪರಿವರ್ತಿಸಬಹುದು. ಏನು? ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ? 37.5 ಪ್ಲಸ್ 273. ಹಂಗಾದ್ರೆ
ಡಿಗ್ರಿ ಕೆಲ್ವಿನ್ ಎಷ್ಟಾಗ್ತದ ಡಿಗ್ರಿ ಕೆಲ್ವಿನ್ ಕಂಡುಹಿಡಿಯಿರ್ತೀವಿ ಡಿಗ್ರಿ ಕೆಲ್ವಿನ್ ಏನ್ ಮಾಡಿರ್ತೀವಿ ಕಂಡುಹಿಡಿಯಿರ್ತೀವಿ ಹಂಗಾದ್ರೆ ಡಿಗ್ರಿ ಕೆಲ್ವಿನ್ ಇಸ್ ಈಕ್ವಲ್ ಟು 273 310.5 310.5 ಡಿಗ್ರಿ ಕೆಲ್ವಿನ್ ನೋಡ್ರಿ ಮತ್ತೊಂದ್ಸಲ ಲಕ್ಷ ಕೊಡ್ರಿ ಏನು 100 ಡಿಗ್ರಿ ಫ್ಯಾರನ್ಹೀಟ್ ಕೊಟ್ಟಿದ್ರು ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಿದ್ರು ಡಿಗ್ರಿ ಸೆಲ್ಸಿಯಸ್ ಎಷ್ಟು 37.5 ಡಿಗ್ರಿ ಸೆಲ್ಸಿಯಸ್ ಅದನ್ನೇ ಇದನ್ನೇ 100 ಡಿಗ್ರಿ ಫ್ಯಾರನ್ಹೀಟ್ ಅನ್ನ ಕೆಲ್ವಿನ್ ಪರಿವರ್ತಿಸಿದ್ರು ಅದಕ್ಕೆ ನಮಗೊಂದು ಸೂತ್ರ ಗೊತ್ತಿದೆ ಡಿಗ್ರಿ ಕೆಲ್ವಿನ್ ಕಂಡುಹಿಡಿಯಬೇಕಾದಾಗ ಡಿಗ್ರಿ ಸೆಲ್ಸಿಯಸ್ ಅವ್ರು ಕೊಟ್ಟಿರ್ತಾರ ಪ್ಲಸ್ 273 ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ 37.5 ಪ್ಲಸ್ 273 ಎಷ್ಟು ಬಂತು ಡಿಗ್ರಿ ಕೆಲ್ವಿನ್ 310.5 ಡಿಗ್ರಿ ಕೆಲ್ವಿನ್ ಹಾಗಾದ್ರೆ 100 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ 37.5 ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಫ್ಯಾರನ್ಹೀಟ್ ಅಂದ್ರೆ 310.5 ಕೆಲ್ವಿನ್ ಈ ರೀತಿಯಾಗಿ ಡಿಗ್ರಿ ಕೆಲ್ವಿನ್ ಇಂದ ಡಿಗ್ರಿ ಫ್ಯಾರನ್ಹೀಟ್ ಗೆ ಡಿಗ್ರಿ ಫ್ಯಾರನ್ಹೀಟ್ ಇಂದ ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿಯಾಗಿ ಬೇಕಾದ್ರೂ ನಾವೇನ್ ಮಾಡ್ಬೋದು ಅಂದ್ರೆ ಪರಿವರ್ತಿಸಬಹುದು ಏನ್ ಮಾಡ್ಬೋದು ಪರಿವರ್ತಿಸಬಹುದು ಇನ್ನ ಕ್ವಶನ್ ಪೇಪರ್ ಬಿಡಿಸುವಾಗ ಇದಕ್ಕೆ ಸಂಬಂಧಪಟ್ಟಂತ ಏನ್ ಲೆಕ್ಕಗಳನ್ನ ಬರ್ತಾವಲ್ಲ ಅವುಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಡಿಸ್ತಾ ಹೋಗೋಣ ನಾನು ಈಗಾಗಲೇ ಹೇಳಿದ್ದೀನಿ ಏನಪ್ಪಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಮತ್ತೆ ನಮ್ಮ ಇನ್ಫಿನಿಟಿ ಕೋಚಿಂಗ್ ಕ್ಲಾಸಸ್ ಸೇರೋರಿದ್ರೆ ಸೇರ್ಕೋಬಹುದು ಆಮೇಲೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಹೌದಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಯಾರು